ಮನೆ ಕಟ್ಟನೆ ನೀರು ಬಿಡ್ತಾನೆ, ಬೇರೆಯವ್ರಿಗೆಲ್ಲ ಬಿಡ್ತಾನೆ. ನಮಗೆ ಬಿಡಾಕ ಗಿಡ್ಕುಚ್ಚಿ ಅಂತ ಕೇಳ್ತಾನೆ ನನಗೆ. 1.5 ತಿಂಗಳಾಗಲ್ಲ ನಮಗೆ ನೀರು ಬಿಟ್ಟು ನಾವೇನೋ ರುಚಿ ಕುಡಿಯೋಣ, ರುಚಿ ಕುಡಿಯೋಣ. 15 ದಿನ ತಿಂಗಳು ಅವ್ನು ನಮ್ ಪರಿಸ್ಥಿತಿ ನೋಡಿ, ಸಿಟಿ ಎಲ್ಗೂ ಕಂದಾಯ ಕಟ್ಸ್ಕೊಂತಾರೆ. ನಾವು ಬಾಡ್ಬಿಲ್ಲ ಅಂದ್ರೂ ಕಂದಾಯ ಕಟ್ಟಬೇಕು. ಬೋರ್ವೆಲ್ ಇತ್ತು ಸರ್, ಒಂದು ಇಲ್ಲ, ಒಂದರಲ್ಲೂ ನೀರು ಬರಲ್ಲ. ಮೇಜರ್ ಸರ್ ಮಾತಾಡಿರೋದು ಒಂದು ಆಡಿಯೋ ಫೋನ್ ಮಾಡಿ ಹೇಳಿದೆ ನಾನು. ನೋಡ್ಸಿದ್ರು, ಅವನ್ನ ತಗೊಂಬಂದು ನಮ್ಮೂರ್ಗೆ ಹಾಕಿದ್ರು. ನೀರ್ ಬಿಟ್ಟ ಮೇಲೆ ಏರಿಯಾದಲ್ಲಿ ಇರ್ಬೇಕಾ ಮಲಿಕಬೇಕಾ? ಒಂದು ಏರಿಯಾದಲ್ಲೂ ಇರಲ್ಲ, ಎಲ್ಲೋ ಇರೋದು ಎಲ್ಲೋ ಬಿಡೋದು ಇದ ನೀರು. ವಾಟರ್ ಕೆಲಸ ಸಂಬಳ ಕೊಡೋದು ಏನ್ಕೆ? ಸರ್ಕಾರದಿಂದ ನೀವು ನೀರ್ ಎಲ್ಲಾರ್ಗು ಸೌಕರ್ಯ ಮಾಡ್ಲಿ ಅಂತ ತಾನೆ. ಒಂದು ಏರಿಯಾದಲ್ಲೂ ಇರಲ್ಲ, ಏರಿಯಾ ಬಿಟ್ಬಿಡೋದು ನೈಟು ಎಲ್ಲೋ ಮಲ್ಗೋದು. ನೀರ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕೇಳಿ ಜನಗಳು ಮಾತಾಡಿದ್ರೆ ಕೆಟ್ಟ ಶಬ್ದಗಳಲ್ಲಿ ಬಳಸ್ತಾರೆ. ಹೆಣ್ಮಕ್ಳು ಆಕ್ರೋಶವಾಗಿ ಬಂದು ಆಚರಣೆ ಕೇಳಿಸ್ಕೊಳ್ಳಿ. ನೀರಿಲ್ಲ ಅಂದ್ರೆ ನೇಣಕಂಡು ಸಾಯೋಕು ಅಂತ ಹೋಗಮ್ಮ ವಾಟ್ಸ್ಗೆ ಯಾರು ಹೇಳ್ತೀವಿ, ಅವನ್ಗೆ ಹೇಳ್ತೀವಿ. ಆಮೇಲೆ ನಮ್ಮ ಊರಲ್ಲಿ ಯಾರು ಮೆಂಬರ್ಗಳು ಇಲ್ವಾ? ಯಾರೋ ಹಿರಿಯ ನಾಯಕರು ಬಂದು ಇವ್ರಿಂದ ಕಂಪ್ಲೇಂಟ್ ಮಾಡಿದ್ರಂತೆ, ಏನ್ರಿ ಅವ್ರು ಹೇಳಿದ ತಕ್ಷಣ ನೀರು ಕಳಿಸ್ತೀರಾ ಅಂತ. ನಗರಸಭೆ 10 ಗಾಡಿ ಇದೆ ಅಂತ ಹೇಳಿದ್ರು ಸಾಹೇಬ್ರು. ಒಂದು ಅಲ್ಲ ಸರ್, ನಿಮ್ದಲ್ಲಿ ಸರ್ಕಾರದಲ್ಲಿ ಅನುದಾನ, ಒಂದು ಸರ್ಕಾರಿ ಕಚೇರಿ ಅಂತ ಬೋರ್ಡ್ ಹಾಕ್ತೀರಾ? ನಗರಸಭೆಯಿಂದ ಕೊಡ್ತಾ ಇರತಕ್ಕಂಥ ಉಚಿತ ನೀರಿಗೆ ಇಲ್ಲಿವರೆಗೂ ಒಂದು ಬೋರ್ಡ್ ಹಾಕಿಲ್ಲ, ಯಾಕೆ? ಏನ್ ವಿಷಯ ಸರ್? GPS ಇದೆ ಗಾಡಿಗೆ, ಏನ್ ಹಾಕಿಲ್ಲ ಸರ್? ನಾನು ಇಲ್ಲಿದ್ದೆ 2013ರಿಂದ ಇಲ್ಲೇ ಇದ್ದೀನಿ. ಅವತ್ತಿಂದ ಇವತ್ತವರೆಗೂ ಎಷ್ಟು ಗಾಡಿ ಬಂದಿದ್ದಾರೆ ಕೇಳಿ ಸರ್. ಕಟ್ಸೋದಕ್ಕೆ ಸರ್ ಪೇಂಟ್ ಮಾಡಿಸಿ ಸರ್, ಪೇಂಟ್ ಮಾಡಿಸಿ ಒಂದು GPS ಹಾಕ್ಸಿ. ಕೇಳಿ ಸರ್, 1 ವರ್ಷ ಟೆಂಡರ್ ನಾನು ಮಾಡಿದ್ದೀನಿ ಕೆಲಸ ನೋಡಿ. 4 ಗಾಡಿ ಮಾಡಿಕೊಂಡು 10 ಗಾಡಿ ಅಂತ ಹೇಳ್ತಾನೆ ಸರ್. ಈಗ ಬಾಡಿಗೆ ತಗೊಂಡ್ರೆ ಉಚಿತ ಅಂತ ಸ್ಟಿಕ್ಕರ್ ಹಾಕ್ಸಿ ಸರ್ ಸಾಹೇಬ್ರೆ. ಉಚಿತ ಈಗ ಬಾಡಿಗೆ ತಗೊಂಡ್ರೆ ಗಾಡಿ ಉಚಿತ ಅಂತ ಸ್ಟಿಕ್ಕರ್ ಹಾಕ್ಸಿ 2 ದಿವಸಕ್ಕೆ. ಯಾಕೆ ಹಾಕ್ಸಕ್ಕಾಗಲ್ವೇ? 1.5 ತಿಂಗಳಾಯ್ತಲ್ಲ ನಮಗೆ ನೀರು ಬಿಟ್ಟು ನಾವೇನೋ ರುಚಿ ಕುಡಿಯೋಣ, ರುಚಿ ಕುಡಿಯೋಣ. ಯಾರು ಯಾವನ ಅವ್ನು ತೆಗ್ದಾಕ್ಬಿಡ್ಬೇಕು. ಬಿಲ್ಡಿಂಗ್ಗಳಿಗೆಲ್ಲ ನೀರುಗಳು ಬಿಡ್ತಾನೆ, ನಮಗೆ ನೀರುಗಳು ಬಿಡಲ್ಲ. 15 ದಿನ ತಿಂಗಳು ಅವ್ನು ಸರಿಯಾಗಿ ನೀರೇ ಬಿಡಲ್ಲ. ಮೆಟ್ರೋ ಮೈಜ್ ಅವ್ನು ತೆಗ್ದಾಕ್ಬಿಡ್ರಿ. ಅವನು ಬಿಡ್ತಾನೆ ಮನೆ ಕಟ್ಟನೆ ನೀರು ಬಿಡ್ತಾನೆ, ಬೇರೆಯವ್ರಿಗೆಲ್ಲ ಬಿಡ್ತಾನೆ. ನಮಗೆ ಬಿಡಾಕ ಗಿಡ್ಕುಚ್ಚಿ ಅಂತ ಕೇಳ್ತಾನೆ ನನಗೆ ಮೆಟ್ರೋ ಮ್ಯಾನು. ನಾವು ಗಿಡ್ಕೂ ಎಲ್ಲ ಏನ್ಕೂ ಎಲ್ಲ ಒಂದು
ಪ್ಲಾಸ್ಟಿಕ್ ಬಿಡಕ್ಕೂ ಹಂಗ ಆಡ್ತಾನೆ ಮರಿ. ಹಾ ನೀರುಗಳೇ ಇಲ್ಲ ನಮಗೆ. ಹಾ ನಾವೇನು ಏನ್ ಮಾಡೋಣ? ತೋರಿಸ್ತಿಂದಲೂ ನೇರ್ಪಾಗಿ ಬಿಡಲ್ಲ ಅವ್ನು ತೆಗ್ದಾಕ್ರೆ ಅವನ್ನ. ಹಾ ನಮ್ಗೆ ವಯಸ್ಸಾದ್ರೆ ಎಲ್ಲಿ ಹೋಗೋಣ ಮರಿ? ಅದ್ನ ತತ್ತಾನಲ್ಲ ಗಾಡಿನ, ನಾವ್ ಹೆಂಗಣ್ಣ ಹಿಡಿಯೋಣ? ಬಿಂದ್ಗೆ ನಮ್ ಕೈಲಾದಿತ್ತ ಇಲ್ಲ, ಬಿದ್ರೆ ಎದ್ರೆ ಅವ್ನ ಆತಾನ ಏನ್ ಮರಿ? ಹೊಡ್ತೀರ ನೀರು ಹಿಡ್ಕೊಳೋದ್ ಹೆಂಗಪ್ಪ? ಒಳಕ್ ಹಿಡ್ಕೊಂಡು ಉಯ್ಯೋದ್ ಹೆಂಗ ನಾವು ಕೈಲಾಗ್ದಾರು? ಜಕ್ಸಂದ್ರದಿಂದ ಬಂದಿದ್ದೀವಿ. ಕಾಲೋನಿ ಜಕ್ಸಂದ್ರದಿಂದ ಬಂದಿದ್ದೀವಿ. ನಮಗೆ ನೀರು ಇಲ್ಲ, ನಾವು ಕೈಲಾಗಲ್ಲ, ಎತ್ಕೊಂಬರಕ್ಕೆ ಎಲ್ಲೂ ಬಾವಿ ಇಲ್ಲ. 4 ತಿಂಗಳಾಗ ನೀರುಗಳು ಬಿಟ್ಟಿಲ್ಲ. ಕೇಶಮೂರ್ತಿ ಹೊಡೆಸ್ತಾವನಿ. ಎಷ್ಟು ಹೊಡ್ಸಕತ್ತದೆ? ಹೊಡ್ಸ ನೀರು ಎಷ್ಟು ದಿವಸ ಬರುತ್ತೆ? ಊರೆಲ್ಲರಿಗೂ ಹೊಡ್ಸ್ಬೇಕು. ಅವನು ಒಬ್ಬನೇ ಹೊಡ್ಸೋದು. ಅಧಿಕಾರಿ ಬೋರ್ ಕಳಿಸ್ತೀವಿ ನಡಿ ಅಂತಾರೆ ಅಷ್ಟೇ. ಈಗ 2 ವರ್ಷದಾಗ ಬಂದಾಗಲೂ ಅದನ್ನೇ ಹೇಳಿರು. ಅಲ್ಲೆಲ್ಲ ಒಂದು ಹಾಕಿರು, 1-2 ದಿವಸ ಓಡಿಸ್ತಾ ಬರಲ್ಲ ಅಂತ ನಿಲ್ಲಿಸ್ಬಿಟ್ಟ. ಈ ರೋಡು ಏನೂ ಇಲ್ಲ, ಒಂದು ಚರಂಡಿ ಇಲ್ಲ, ನಾತ್ ಹೊಡಿತದೆ, ಒಂದು ಕಸ ಎತ್ತೋರಿಲ್ಲ. ನಮ್ಮ ಪರಿಸ್ಥಿತಿ ನೋಡಿ ಹಿಂಗದೆ, ಸಿಟಿ ಮಗ್ಲಾಗದೆ. ಎಲ್ಗೂ ಕಂದಾಯ ಕಟ್ಸ್ಕೊಂತಾರೆ. ನಾವು ಬಡ್ಮುಂಡವಿಲ್ಲ ಅಂದ್ರೂ ಕಂದಾಯಗಳು ಕಟ್ಟಬೇಕು. ನಮ್ಮೂರಿಗೆ ಬರಲ್ಲ ಸ್ವಲ್ಪ ಗೊತ್ತಿಲ್ಲ, ಇವ್ರು ಕಳಿಸ್ಬೇಕಲ್ವಾ? ಅಲ್ಲ ನೀವುಗಳು ಕಳ್ಸಿರ್ತಾನೆ ಅವ್ರು ಅಲ್ಲಿಗೆ ಬರೋದು. ನಮ್ಮನ್ನ ಕೇಳಿ ನಾವು ಏನ್ ಮಾಡೋಣ? ವಯಸ್ಸಾಗಿರೋರು. ನೀರು ಕೊಡಲ್ಲ, ನೀರು ಕೊಡಲ್ಲ ಸಾರು. ನೀರು ಕೊಡ್ತಾರೆ ಅಂತ ನಾವು ಬಂದಿಲ್ಲ, ನೋಡಿ ಆದ್ರೂ ಕೇಳಕ್ ಬಂದಿದ್ದೀವಿ.